ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ವಿತ್ ಮೀ ಯೂಟ್ಯೂಬ್ ಚಾನಲ್. ಸ್ಟೂಡೆಂಟ್ಸ್, ಈ ದಿನ ನಾವು ಪತ್ರಲೇಖನದಲ್ಲಿ ವ್ಯಾವಹಾರಿಕ ಪತ್ರದಲ್ಲಿ ಗ್ರಂಥಾಲಯಕ್ಕೋಸ್ಕರ ಪತ್ರ ಬರೆದಿರೋದನ್ನು ನೋಡಿದ್ದೀವಿ. ಈ ದಿನ ಮತ್ತೊಂದು ಪತ್ರವನ್ನು ನೋಡೋಣ. ಸೂಕ್ತ ಕಾರಣ ನೀಡಿ 8 ದಿನಗಳ ಕಾಲ ರಜೆ ಕೋರಿ ಪ್ರಾಚಾರ್ಯರಿಗೆ ಪತ್ರ ಬರೆಯಿರಿ. ಓಕೆ, ಇದನ್ನು ಹೇಗೆ ಬರೀಬೇಕು ಅನ್ನೋದನ್ನು ನೋಡೋಣ. ಪ್ರಾಚಾರ್ಯರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಮಂಡ್ಯ. ಮಾನ್ಯರೇ, ಆಗಸ್ಟ್ 20, 2011. ವಿಷಯ: ರಜೆ ನೀಡಲು ಕೋರಿಕೆ. ನಾನು ಪ್ರಥಮ PUC ಎ ವಿಭಾಗದ ವಿದ್ಯಾರ್ಥಿ. ನನ್ನ ಅಕ್ಕನ ಮದುವೆಯು 4/9/2017 ಬೆಂಗಳೂರಿನಲ್ಲಿ ನಡೆಯಲಿದೆ. ಈ ನಿಮಿತ್ತ ನನಗೆ 8 ದಿನಗಳ ಕಾಲ ಕಾಲೇಜಿಗೆ ಬರಲು ಸಾಧ್ಯವಾಗದು. ಆದ್ದರಿಂದ ನನಗೆ 1/9/2017 8/9/2017 ರಜೆಯನ್ನು ನೀಡಬೇಕೆಂದು ವಿನಂತಿಸುತ್ತೇನೆ. ಧನ್ಯವಾದಗಳೊಂದಿಗೆ ತಮ್ಮ ವಿಧೇಯ. ಸಹಿ ಅಂತ ಹೇಳಿ ಅಲ್ಲಿ ಸೈನನ್ನು ಮಾಡಬೇಕಾಗುತ್ತೆ. ಓಕೆ, ಯಾವಾಗಲೂ ಕೂಡ ಲೀವ್ ಲೆಟರನ್ನು ಬರೀಬೇಕಾದ್ರೆ ಪ್ರಾಚಾರ್ಯರಿಗೆ ಅಂತ ಹೇಳಿ ಸ್ಟಾರ್ಟ್ ಮಾಡಬೇಕು. ಹಾಗೆ ಡೇಟನ್ನು ಬರೀಬೇಕು. ಹಾಗೆ ಎಷ್ಟು ದಿನ ಅಂತ ಹೇಳಿ ಕ್ವಶನನ್ನು ಕೇಳಿರ್ತಾರಲ್ಲ, ಅಲ್ಲಿ ಹೇಳಿದಂತಹ ಡೇಟನ್ನು ನಾವು ಕ್ಯಾಲ್ಕುಲೇಟಾಗಿ ಮಾಡಿ ಬರೀಬೇಕಾಗುತ್ತೆ. ಕೊನೆಯಲ್ಲಿ ವಂದನೆಗಳೊಂದಿಗೆ ಕೊನೆಯನ್ನು ಮಾಡಬೇಕು. ಆನಂತರ ಕೆಳಗಡೆ ನಿಮ್ಮ ವಿಧೇಯ ಅಂತ ಹೇಳಿ ವಿದ್ಯಾರ್ಥಿಯ ಹೆಸರನ್ನು ಬರೀಬೇಕಾಗುತ್ತೆ. ಓಕೆನಾ? ಇದು ರಜಾಪತ್ರವನ್ನು ಬರೆಯುವಂತಹ ವಿಧಾನ. ಓಕೆ ಸ್ಟೂಡೆಂಟ್ಸ್.